ಪ್ರೀತಿ ವಿದ್ಯಾರ್ಥಿಗಳೇ, ನಾನು ಗುರುಪ್ರಸಾದ್. ಈ ಹೊತ್ತು ನಾವು ರಿಪೋರ್ಟರ್ ಅಂದರೆ ಒಬ್ಬ ವರದಿಗಾರನಿಗೆ ಇರಬೇಕಾದ ಮುಖ್ಯವಾದ ಗುಣಲಕ್ಷಣಗಳು ಏನು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನ್ಯೂಸ್ ಸೆನ್ಸ್. ಒಬ್ಬ ವರದಿಗಾರನಿಗೆ ಸುದ್ದಿ ಯಾವುದು ಅನ್ನೋಂಥ ಗ್ರಹಿಸುವ ಸಾಮರ್ಥ್ಯ ಅವನಿಗೆ ಇರಬೇಕು. ಅದು ಅವನ ಬೇಸಿಕ್ ಕ್ವಾಲಿಟಿ ಅಂದ್ರೆ ಮೂಲಭೂತ ಗುಣಲಕ್ಷಣ ಕೂಡ ಹೌದು. ಅಂದ್ರೆ ಸಮಾಜದಲ್ಲಿ ಪ್ರತಿದಿನ ನೂರಾರು ಘಟನೆಗಳು ಸಂಭವಿಸ್ತವೆ. ಒಬ್ಬ ಪತ್ರಿಕೆಯ ವರದಿಗಾರನಿಗೆ ನೂರಾರು ಘಟನೆಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಆದ್ರೆ ಅದೆಲ್ಲವೂ ಕೂಡ ಪ್ರಕಟ ಮಾಡಲಿಕ್ಕೆ ಅಥವಾ ಒಂದು ಚಾನೆಲ್ ನಲ್ಲಿ ಬಿತ್ತರ ಮಾಡಲಿಕ್ಕೆ ಅವು ಅಗತ್ಯ ಇದೆಯಾ ಅನ್ನೋದು ಅವನಿಗೆ ಗೊತ್ತಾಗಬೇಕು. ಇದನ್ನು ನಾವು ನೋಸ್ ಫಾರ್ ನ್ಯೂಸ್ ಅಂತ ಹೇಳ್ತೇವೆ. ಸುದ್ದಿಯನ್ನ ಗ್ರಹಿಸುವ ಒಂದು ಸಾಮರ್ಥ್ಯ. ಅಂದ್ರೆ ಯಾವುದು ಸುದ್ದಿ ಯಾವುದು ಸುದ್ದಿ ಅಲ್ಲ ಅನ್ನುವಂಥದ್ದನ್ನ ಗ್ರಹಿಸುವುದು ಅವನಿಗೆ ತುಂಬಾ ಅಗತ್ಯವಾಗಿರ್ತದೆ. ಇದಕ್ಕೆ ಯಾರ ನೆರವು ಕೂಡ ಅವನಿಗೆ ಸಿಗೋದಿಲ್ಲ. ಕ್ಲಾರಿಟಿ ಅಂದ್ರೆ ಅವನಿಗೆ ಒಂದು ಯಾವ್ದಾದ್ರೂ ಸುದ್ದಿ ನಿಖರವಾಗಿದೆಯಾ ಅಂದ್ರೆ ಅದು ಹೌದಾ ಅಲ್ವಾ ಅನ್ನೋದು ಗೊತ್ತಾಗಿರ್ಬೇಕು. ಅಂದ್ರೆ ಯಾವ್ದಾದ್ರೂ ಅದರಲ್ಲಿ ಅವನಿಗೆ ಅನುಮಾನ ಇದ್ರೆ ಅದು ಯಾರನ್ನಾದ್ರೂ ಕೇಳಿ ತನ್ನ ಸುದ್ದಿ ಮೂಲವನ್ನ ಕೇಳಿ ಅವನು ಅದನ್ನ ಪರಿಹರಿಸಿಕೊಳ್ಬೇಕಾಗ್ತದೆ. ಅದರಲ್ಲಿ ಬರುವಂತ ಅಂಶಗಳು ಹೌದಾ ಅಲ್ವಾ ಅನ್ನೋದನ್ನ ಅವನು ಖಾತ್ರಿಪಡಿಸ್ಕೊಳ್ಬೇಕು. ಅದು ಕೆಲವೊಂದು ಗಾಳಿ ಸುದ್ದಿಗಳು ಸೋಷಿಯಲ್ ಮೀಡಿಯಾದ ಮುಖಾಂತರ ಬರ್ಬೋದು, ಅಥವಾ ಬಾಯಿಂದ ಬಾಯಿಗೆ ಬರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು, ಗಾಸಿಪ್ಗಳು ಬರ್ಬೋದು. ಆದ್ರೆ ಅವನು ಅದೆಲ್ಲವನ್ನ ನೇರವಾಗಿ ವೀಕ್ಷಕರಿಗೆ ಅಥವಾ ಓದುಗರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವನು ಕನ್ಫ್ಯೂಸ್ ಆಗಿದ್ರೆ, ಅದು ಹೌದು ಅಲ್ಲ ಅನ್ನೋದು ಗೊತ್ತಿಲ್ಲದಿದ್ರೆ ಅವನು ಆ ಸ್ಟೋರಿಯನ್ನ ವೀಕ್ಷಕರಿಗೆ ಅಥವಾ ನೋಡುಗರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬ ಕನ್ಫ್ಯೂಸ್ಡ್ ಪರ್ಸನ್ ಆ ಸ್ಟೋರಿಯನ್ನ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಯಾಕಂದ್ರೆ ಯಾವ್ದಾದ್ರೂ ಪ್ರಶ್ನೆ ಬಂದ್ರೆ ಆಗ ಅವನ ಹತ್ರ ಉತ್ತರ ಇರೋದಿಲ್ಲ. ಹಾಗಾಗಿ ಕ್ಲಾರಿಟಿ ಅನ್ನುವಂಥದ್ದು, ಸುದ್ದಿ ಹೌದಾ ಅಲ್ವಾ ಅನ್ನುವಂಥದ್ದು, ಅದರ ನಿಖರತೆಯ ಬಗ್ಗೆ ಅವನಿಗೆ ಗ್ಯಾರಂಟಿ ಇರಬೇಕಾಗ್ತದೆ. ಆಬ್ಜೆಕ್ಟಿವಿಟಿ ಮತ್ತೊಂದು ಪ್ರಮುಖವಾದ ಅಂಶ ಒಬ್ಬ ವರದಿಗಾರನಿಗೆ ಅಂತ ಹೇಳಿದ್ರೆ ಆಬ್ಜೆಕ್ಟಿವಿಟಿ. ಅಂದ್ರೆ ಏನು ಘಟನೆ ನಡೆದಿದೆ, ಸತ್ಯಾಂಶ ಏನು ಅದನ್ನ ಮಾತ್ರ ವರದಿ ಮಾಡುವಂಥದ್ದು. ತನ್ನ ಅಭಿಪ್ರಾಯ ಅಥವಾ ತನ್ನ ನಿಲುವು ಇದ್ಯಾವುದನ್ನ ಕೂಡ ಸುದ್ದಿಯಲ್ಲಿ ಅವನು ಹೇಳುವ ಹಾಗಿಲ್ಲ. ಅದು ಯಾವುದೇ ಇದ್ರೂ ಕೂಡ ಅದು ವೈಯಕ್ತಿಕ, ಜನರಿಗೆ ಹೇಳುವಂತ, ನೋಡುಗರಿಗೆ ಹೇಳುವಂತ ಮಾಹಿತಿಯಲ್ಲಿ ಅದನ್ನ ಯಾವುದನ್ನು ಕೂಡ ಸುಳ್ಳಿಕ್ಕೆ ಅವನು ಬಿಡಬಾರದು. ಒಟ್ಟಾರೆ ಹೇಳುವುದಾದ್ರೆ ಪೂರ್ವಾಗ್ರಹ ಪೀಡಿತವಾಗಿರಬಾರದು ಒಂದು ಸುದ್ದಿ. ಅವನು ಆ ಸಂಸ್ಥೆಗೆ ಕೆಲಸ ಮಾಡ್ತಾ ಇರುವಾಗ ಸುದ್ದಿ ಸತ್ಯ ಘಟನೆ ಏನು ನಡೆದಿದೆ ಅದನ್ನ ಮಾತ್ರ ಹೇಳುವುದು ಒಬ್ಬ ಜರ್ನಲಿಸ್ಟ್ ಅಥವಾ ಪತ್ರಕರ್ತನ, ವರದಿಗಾರನ ಜವಾಬ್ದಾರಿಯಾಗಿರ್ತದೆ. ಅಕ್ಯುರೇಸಿ ಅಂದ್ರೆ ನಿಖರತೆ ಅಂತ ನಾವು ಹೇಳ್ತೇವೆ. ಯಾವಾಗ್ಲೂ ಕೂಡ ವರದಿಗಾರ ನಿಖರತೆಗಾಗಿ ತುಂಬಾ ಶ್ರಮ ಪಡಬೇಕು. ಒಂದು ಘಟನೆ ನಡೆದಾಗ ಅದರಲ್ಲಿ ಬೇರೆ ಬೇರೆ ಅಂಶಗಳು ಬರುತ್ತವೆ. ಒಂದು ಹೆಸರುಗಳಿರ್ಬೋದು, ಅಥವಾ ದಿನಾಂಕಗಳಿರ್ಬೋದು, ಅಥವಾ ಮಾಹಿತಿಗಳಿರ್ಬೋದು. ಈ ರೀತಿ ಎಲ್ಲ ಬೇರೆ ಬೇರೆ ಜಾಗಗಳ ಹೆಸರಿರ್ಬೋದು. ಈ ರೀತಿ ಎಲ್ಲ ಸಿಗ್ತದೆ. ಅದೆಲ್ಲವೂ ಸರಿ ಇದೆಯಾ, ದಿನಾಂಕ ಸರಿ ಇದೆಯಾ, ವ್ಯಕ್ತಿ ಹೆಸರು ಸರಿ ಇದೆಯಾ, ಅದೆಲ್ಲವನ್ನ ಅವನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಒಂದು ವೇಳೆ ಯಾವುದೇ ಅನುಮಾನ ಇದ್ರೆ ಅದನ್ನ ಅವನು ಪರಿಹರಿಸ್ಕೊಳ್ಬೇಕು. ತನ್ನ ಸುದ್ದಿ ಮೂಲದ ಮುಖಾಂತರ ಅಥವಾ ಬೇರೆ ಯಾವ್ದಾದ್ರು ಮೂಲಗಳ ಮುಖಾಂತರ ಅದನ್ನ ಪರಿಹರಿಸ್ಕೊಳ್ಬೇಕು. ಅದಕ್ಕೋಸ್ಕರ ಅವನು ಯಾವಾಗ್ಲೂ ಕೂಡ ತನ್ನ ಸುದ್ದಿಯನ್ನ, ತನ್ನ ವರದಿಯನ್ನ ಮತ್ತೆ ಮತ್ತೆ ಚೆಕ್ ಅಂಡ್ ರಿಚೆಕ್ ಅಂತ ಮತ್ತೆ ಪರಿಶೀಲನೆಗೆ ಒಳಪಡಿಸ್ಬೇಕು. ಅದು ಕೊನೆಗೆ ಅವನಿಗೆ ಸ್ಯಾಟಿಸ್ಫೈ ಅಂದ್ರೆ ಸಮಾಧಾನ ತಂದಿದೆ ಅಂತ ಆದ್ರೆ ಮಾತ್ರ ಅವನು ಅದನ್ನ ಜನರಿಗೆ ತಲುಪಿಸಬಹುದು. ಅದರ್ವೈಸ್ ಯಾವ್ದಾದ್ರು ವಿಷಯದ ಬಗ್ಗೆ ಅವನಿಗೆ ಕನ್ಫ್ಯೂಷನ್ ಇದೆ, ಅದನ್ನ ಪರಿಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದನ್ನ ಅವನು ಡ್ರಾಪ್ ಮಾಡಬಹುದು. ಬದಲಿಗೆ ಸುಳ್ಳು ಸುದ್ದಿಯನ್ನ, ತಪ್ಪು ಸುದ್ದಿಯನ್ನ ವೀಕ್ಷಕರಿಗೆ ಅಥವಾ ಓದುಗರಿಗೆ ಕೊಡ್ಲಿಕ್ಕೆ ಹೋಗಬಾರದು. ಅಲರ್ಟ್ನೆಸ್, ಎಚ್ಚರವಾಗಿರಬೇಕು ಒಬ್ಬ ವರದಿಗಾರ. ಒಂದು ವರದಿ ಮಾಡಲಿಕ್ಕೆ ಎಲ್ಲಾ ಅಂಶಗಳನ್ನ ಸಂಗ್ರಹಿಸಲಿಕ್ಕೆ, ತಪ್ಪಿಲ್ಲದಾಗೆ ನೋಡ್ಕೊಳ್ಳಿಕ್ಕೆ ಕೂಡ ಎಚ್ಚರ ಬೇಕು. ಅದಕ್ಕಿಂತ ಹೆಚ್ಚಾಗಿ ಈ ಸ್ಕೂಪ್ಸ್ ಅಂತ ಹೇಳ್ತಾರೆ, ಅಥವಾ ವಿಶೇಷ ವರದಿಗಳನ್ನ ತಯಾರಿಸಲಿಕ್ಕೆ, ನ್ಯೂಸ್ ಸ್ಟೋರಿಗಳನ್ನ ತಯಾರಿಸಲಿಕ್ಕೆ ಅವನಿಗೆ ಇಂಥ ಎಚ್ಚರ ಬೇಕಾಗ್ತದೆ. ಒಂದು ಕ್ರೈಮ್ ರಿಪೋರ್ಟ್, ಕ್ರೈಮ್ ಆಗ್ತದೆ, ಅದರಲ್ಲಿ ವರದಿ ಎಲ್ಲರೂ ತಯಾರು ಮಾಡ್ತಾರೆ ವರದಿಗಾರರು. ಆದರೆ ಒಬ್ಬ ವರದಿಗಾರ ತುಂಬಾ ಎಚ್ಚರವಾಗಿದ್ರೆ ಅವನಿಗೆ ಅದರಲ್ಲಿ ಒಂದು ಸ್ಪೆಷಲ್ ರಿಪೋರ್ಟ್ ಸಿಗ್ಬೋದು, ಅಥವಾ ಒಂದು ಹಗರಣ ಆಗ್ಬೋದು. ಆ ಹಗರಣದ ಬಗ್ಗೆ ಪೊಲೀಸರು ತನಿಖೆ ಮಾಡಿಯೇ ಮಾಡ್ತಾರೆ. ಆದ್ರೆ ಅದರಲ್ಲಿ ಯಾರು ಇದ್ದಾರೆ ಅನ್ನೋದು ಯಾವುದೋ ಒಂದು ಸೂಚನೆ ವರದಿಗಾರನಿಗೆ ಸಿಕ್ಕಿದ್ರೆ ಅವನು ಅದನ್ನ ಇನ್ವೆಸ್ಟಿಗೇಟಿವ್ ಸ್ಟೋರಿ ಮಾಡ್ಬೋದು, ಬೈಲೈನ್ ಸ್ಟೋರಿ ಮಾಡ್ಕೊಳ್ಬೋದು. ಇದರಿಂದ ಅವನಿಗೂ ಅವನ ಸಂಸ್ಥೆಗೂ ಕೂಡ ಹೆಸರು ಬರ್ತದೆ. ಸ್ಪೀಡ್ ಅಂದ್ರೆ ವೇಗವಾಗಿರಬೇಕು ವರದಿಗಾರ.
ಅವನ ಕೆಲಸದಲ್ಲಿ ಅಂದ್ರೆ ದೈಹಿಕವಾಗಿ ವೇಗವಾಗಿ ಕೆಲಸ ಮಾಡಬೇಕು, ನಡಿಬೇಕು ಹಾಗೆ ಅಂತಲ್ಲ. ಅವನ ಯೋಚನೆಗಳು ವೇಗವಾಗಿರಬೇಕು. ಯೋಚನೆಗಳು ವೇಗವಾಗಿರಬೇಕು, ನಿರ್ಧಾರಗಳನ್ನ ವೇಗವಾಗಿ ತೆಗೆದುಕೊಳ್ಬೇಕು, ಮತ್ತೆ ಅದನ್ನ ಜಾರಿಗೆ ತರುವುದು ಕೂಡ ತುಂಬಾ ವೇಗವಾಗಿರ್ಬೇಕು. ಅವನ ದಿನನಿತ್ಯದ ಯಾವುದು ಕೆಲಸ ಇದೆ ಅದರಲ್ಲಿ ವಿಶೇಷವಾಗಿ ಅವನಿಗೆ ಈ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಯಾವುದೇ ಸಮಯ ಸಿಗುವುದಿಲ್ಲ. ಹಾಗಾಗಿ ಎಲ್ಲವೂ ವೇಗವಾಗಿ ಆಗ್ಬೇಕು. ಆ ಒಂದು ಸುದ್ದಿ ಹೌದಾ ಅಲ್ವಾ, ಅಥವಾ ಸುದ್ದಿಯಲ್ಲಿರುವ ಅಂಶಗಳನ್ನ ಹಾಕ್ಬೇಕಾ ಬೇಡವಾ, ಅಥವಾ ಒಂದು ಸುದ್ದಿಯನ್ನ ಮಾಡ್ಬೇಕಾ ಬೇಡವಾ, ಈ ರೀತಿ ಯಾವುದೇ ನಿರ್ಧಾರ ಆಗಿದ್ರೂ ಕೂಡ ಒಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಅಲ್ಲಿ ನಾನು ಈ ರೀತಿ ಯಾವುದು ಅಪಾಯ ಇದೆ, ಯಾವುದು ಅಪಾಯ ಇಲ್ಲ, ಅಪಾಯವನ್ನು ಎದುರಿಸಬೇಕಾ ಬೇಡವಾ, ಈ ರೀತಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸನ್ನಿವೇಶ ಒಬ್ಬ ವರದಿಗಾರನಿಗೆ ಬರ್ತದೆ. ಆಗ ಎಲ್ಲವನ್ನ ಅವನು ತುಂಬಾ ವೇಗವಾಗಿ ಮಾಡಬೇಕಾಗ್ತದೆ. ಅದಕ್ಕೆ ಥಿಂಕ್ ಫಾಸ್ಟ್, ಡಿಸೈಡ್ ಅಂಡ್ ಆಕ್ಟ್ ಅಂತ ಹೇಳ್ತೇವೆ ನಾವು. ಕಾಮ್ನೆಸ್, ಅವನು ಶಾಂತವಾಗಿರ್ಬೇಕು. ಅಂದ್ರೆ ಬೇರೆ ಬೇರೆ ಸನ್ನಿವೇಶಗಳನ್ನ ಒಬ್ಬ ವರದಿಗಾರ ಎದುರಿಸಬೇಕಾಗ್ತದೆ. ಒಂದು ಕ್ರೈಮ್ ಇನ್ಸಿಡೆಂಟ್ ಆದ್ರೆ ಅಲ್ಲಿ ಆ ಕ್ರೈಮ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟವರು ಏನು ಅಂತ ಹೇಳಿದ್ರೆ ಅಳ್ತಾ ಇರ್ಬೋದು, ಎಮೋಷನಲ್ ಒಂದು ವಾತಾವರಣ ಇರಬಹುದು. ಆಗ ಒಬ್ಬ ವರದಿಗಾರ ಸುದ್ದಿ ಸಂಗ್ರಹಕ್ಕೆ ಹೋದವನು ಆ ಎಮೋಷನ್ಗೆ ತಾನೂ ಒಳಗಾಗಿ ತನ್ನ ಕೆಲಸವನ್ನ ಮರಿಬಾರದು. ಜೊತೆಗೆ ಕೆಲವೊಮ್ಮೆ ಭಯವನ್ನ ಹುಟ್ಟಿಸುವಂತ ಅಂದ್ರೆ ಘಟನೆಗಳು ಆಗ್ಬೋದು. ಯಾರಾದರೂ ಥ್ರೆಟನ್ ಮಾಡ್ಬೋದು, ಅಥವಾ ನೋಡುವಾಗ ಭಯಾನಕ ಘಟನೆಗಳು ಇರಬಹುದು. ಅಂತ ಸಂದರ್ಭದಲ್ಲಿ ಅವನು ಕೂಡ ಭಯ ಪಟ್ಟುಕೊಳ್ಳುವಂಥದ್ದು, ತನ್ನ ಕೆಲಸವನ್ನ ಮರೆಯುವುದು ಆಗ್ಬಾರದು. ಅದು ಎಕ್ಸೈಟಿಂಗ್, ರೋಮಾಂಚನಕಾರಿ ಆಗಿರ್ಬೋದು, ಟ್ರಾಜಿಕ್ ಸರ್ಕಮ್ಸ್ಟೆನ್ಸಸ್, ಈಗ ನಾನು ಹೇಳಿದ ಹಾಗೆ ಎಮೋಷನಲ್ ಸಿಚುವೇಶನ್ ಆಗಿರ್ಬೋದು. ಈ ಯಾವುದೇ ಸಂದರ್ಭದಲ್ಲಿ ಅವನು ತನ್ನ ಕೆಲಸವನ್ನ ಮರಿಬಾರ್ದು. ಅದಕ್ಕೋಸ್ಕರ ಮೆಂಟಲಿ ಅಂಡ್ ಫಿಸಿಕಲಿ ತನ್ನ ಪ್ರಯತ್ನವನ್ನ ಅವನು ಹಾಕ್ಬೇಕಾಗ್ತದೆ. ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಕೂಡ ಅವನು ಎಚ್ಚರದಿಂದಿರಬೇಕಾಗ್ತದೆ. ಶಾಂತ ರೀತಿಯನ್ನ ಕಾಪಾಡ್ಕೊಳ್ಬೇಕಾಗ್ತದೆ. ಯಾವುದೇ ಎಮೋಷನ್ಗಳಿಗೆ, ಭಾವನೆಗಳಿಗೆ ಒಳಗಾಗಿ ತನ್ನ ಕೆಲಸವನ್ನ ಅವನು ಮರಿಬಾರದು. ಕ್ಯೂರಿಯಾಸಿಟಿ, ಒಬ್ಬ ಜರ್ನಲಿಸ್ಟ್ ಆದವನಿಗೆ, ಒಬ್ಬ ಪತ್ರಕರ್ತನಿಗೆ ಯಾವಾಗ್ಲೂ ಕೂಡ ಇರಲೇಬೇಕಾದಂತ ಒಂದು ಗುಣ ಅಂತ ಹೇಳಿದ್ರೆ ಕ್ಯೂರಿಯಾಸಿಟಿ. ಅಂದ್ರೆ ಯಾವ್ದ್ರಲ್ಲೂ ಕೂಡ ಒಂದು ಏನಿದೆ ಇದರಲ್ಲಿ, ಇದು ಏನು ಅನ್ನುವಂತ ಒಂದು ಕುತೂಹಲ, ಇದಕ್ಕೆ ನಾವು ಕ್ಯೂರಿಯಾಸಿಟಿ ಹೇಳ್ತೇವೆ. ಇಂಥ ಕ್ಯೂರಿಯಾಸಿಟಿ ಹೆಚ್ಚೆಚ್ಚು ಇದ್ದಷ್ಟು ಅವನು ಹೆಚ್ಚು ವಿಷಯಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಆಗ್ತದೆ. ಒಂದು ಸಾಮಾನ್ಯ ಒಬ್ಬ ವರದಿಗಾರ ಮಾಡಿದ್ರೆ, ಈ ಕ್ಯೂರಿಯಾಸಿಟಿ, ಕುತೂಹಲ ಹೆಚ್ಚಿದ್ದ ಒಬ್ಬ ವರದಿಗಾರ ವಿಶೇಷ ಅಂಶಗಳನ್ನ ಸೇರಿಸ್ತಾನೆ. ಅಥವಾ ಒಬ್ಬ ಸಾಮಾನ್ಯ ವರದಿಗಾರ ಒಂದು ಡ್ರೈ ರಿಪೋರ್ಟ್ ಅನ್ನ ಮಾಡಿದ್ರೆ, ಈ ಕುತೂಹಲ ಇರುವಂತಹ ವರದಿಗಾರ ಏನ್ ಮಾಡ್ತಾನೆ, ಒಂದು ಸ್ಪೆಷಲ್ ಸ್ಟೋರಿಯನ್ನೇ ಮಾಡಿಬಿಡ್ತಾನೆ. ಅಂದ್ರೆ ಹಿಂದಿನ ಅಂಶಗಳು ಏನಿದಾವೆ ಅಥವಾ ಸಂಬಂಧಪಟ್ಟ ಏನು ಮಾಹಿತಿಗಳಿದ್ದಾವೆ ಅದನ್ನೆಲ್ಲ ಹುಡುಕಿಕೊಂಡು ಹೋಗಿ ಹೆಕ್ಕಿ ಒಂದು ವಿಶೇಷ ವರದಿಯನ್ನ ಅವನು ತಯಾರಿಸಬಲ್ಲ. ಹಾಗಾಗಿ ಈ ಕ್ಯೂರಿಯಾಸಿಟಿ ಅನ್ನುವಂಥದ್ದು ಯಾವಾಗ್ಲೂ ಒಬ್ಬ ಜರ್ನಲಿಸ್ಟ್ಗೆ, ವಿಶೇಷವಾಗಿ ಒಬ್ಬ ವರದಿಗಾರನಿಗೆ ಬೇಕಾಗ್ತದೆ. ಇದು ಒಂದು ಸ್ಟೋರಿಯನ್ನ ಡೆವಲಪ್ ಮಾಡ್ಲಿಕ್ಕೆ, ಅಭಿವೃದ್ಧಿ ಪಡಿಸ್ಲಿಕ್ಕೆ, ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ಸೇರಿಸಲಿಕ್ಕೆ ಯಾವಾಗ್ಲೂ ಸಹಕಾರಿಯಾಗ್ತದೆ. ಮತ್ತೆ ಇದು ಯಾವಾಗ್ಲೂ ನಮ್ಮ ಅವೇರ್ನೆಸ್ ಲೆವೆಲ್ ಅನ್ನ, ನಮ್ಮ ಎಚ್ಚರಿಕೆಯ ಒಂದು ಲೆವೆಲ್ ಇರ್ತದಲ್ಲ, ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಯಾವಾಗ್ಲೂ ಸಹಕಾರಿಯಾಗ್ತದೆ. ಅಂದ್ರೆ ಓದುವ ಅಭ್ಯಾಸ ಇರಲೇಬೇಕು ವರದಿಗಾರನಿಗೆ. ಮತ್ತೆ ಅದರಲ್ಲಿ ಹೆಚ್ಚು ಹೆಚ್ಚು ಜ್ಞಾನವನ್ನ ಅವನು ಪಡ್ಕೊಳ್ಬೇಕಾಗ್ತದೆ. ಪಂಕ್ಚುಯಾಲಿಟಿ ಅನ್ನೋದು ಯಾವುದೇ ಕೆಲಸದಲ್ಲೂ ಬೇಕು. ಅದೇ ವರದಿಗಾರನಿಗೆ ಕೂಡ ಇದು ಅತ್ಯಂತ ಪ್ರಮುಖವಾದದ್ದು. ಅಂದ್ರೆ ಅವನಿಗೆ ಸಮಯದ ಪರಿಜ್ಞಾನ ಇರಬೇಕು. ಒಂದು ವರದಿಗೆ ಒಂದು ಸ್ಟೇಜ್ ರಿಪೋರ್ಟಿಂಗ್ ಇದೆ, ಕಾರ್ಯಕ್ರಮ ಇದೆ, ಒಂದು ಬೆಳಗ್ಗೆ 10 ಗಂಟೆಗೆ ಅಂತ ಇರ್ತದೆ. ಆದ್ರೆ ವರದಿಗಾರ ಅವನು ಯಾವುದೋ ಕೆಲಸದ ಒತ್ತಡ ಅಥವಾ ಯಾವುದೋ ಪರ್ಸನಲ್ ರೀಸನ್ ಹೇಳಿಕೊಂಡು ಅವನು 10ವರೆಗೆ ಹೋಗ್ಲಿಕ್ಕೆ, 1 ಗಂಟೆ ಬಿಟ್ಟು ಹೋಗ್ಲಿಕ್ಕೆ ಮಾಡಬಾರ್ದು. ಆತರ ಮಾಡಿದಾಗ ಅವನು ಕೆಲಸದಲ್ಲೂ ಕೂಡ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ತನ್ನ ಕಾಂಟ್ರಿಬ್ಯೂಷನ್ ಅನ್ನ ಹೆಚ್ಚಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಸಂಸ್ಥೆಗೂ ಕೂಡ ಕೆಟ್ಟ ಹೆಸರು ಅದರಿಂದ ಬರಬಹುದು. ಅದಕ್ಕಿಂತ ಮುಖ್ಯವಾಗಿ ಅವನು ಕೆಲವು ಸೆಕೆಂಡರಿ ಸೋರ್ಸ್, ಅಂದ್ರೆ 2ನೇ ಹಂತದ ಸುದ್ದಿ ಮೂಲಗಳಿಂದ ಸುದ್ದಿಯನ್ನ ಪಡ್ಕೊಳ್ಳುವಂತ ಅವಕಾಶಗಳನ್ನ ತಪ್ಪಿ ಹೋಗ್ಬೋದು. ಆಗ ಏನಾಗ್ತದೆ, ಅವನಿಗೆ ಸಿಗುವಂತ ಜನರು ಅವನನ್ನ ಮಿಸ್ಲೀಡ್ ಮಾಡಬಹುದು, ಅಂದ್ರೆ ತಪ್ಪು ದಾರಿಗೆಳಿಬಹುದು, ತಪ್ಪು ಮಾಹಿತಿಯನ್ನ ಕೊಡ್ಬಹುದು. ಆಗ ಅವರು ಕ್ಲಾರಿಫಿಕೇಶನ್ ಕೂಡ ಮಾಡದಿದ್ರೆ ತಪ್ಪು ಮಾಹಿತಿ ಜನರಿಗೂ ಕೂಡ ಹೋಗ್ಬಹುದು. ಅಥವಾ ಅವರು ಮಾಹಿತಿಯನ್ನ ಹೈಡ್ ಮಾಡಬಹುದು, ಅಂದ್ರೆ ಮಾಹಿತಿಯನ್ನ ತಮ್ಮಲ್ಲೇ ಇಟ್ಟುಕೊಂಡು ಇವರನ್ನ ರಿಪೋರ್ಟರ್ನ ತಪ್ಪು ದಾರಿಗೆ ಎಳಿಬಹುದು. ಇಂಥ ಬೇರೆ ಬೇರೆ ಸನ್ನಿವೇಶಗಳು, ಅಪಾಯಗಳು ಸೃಷ್ಟಿಯಾಗ್ತವೆ. ಹಾಗಾಗಿ ಸಮಯದ ಪರಿಜ್ಞಾನ ಅನ್ನುವಂಥದ್ದು ಒಬ್ಬ ವರದಿಗಾರನಿಗೆ ತುಂಬಾ ಮುಖ್ಯ ಆಗಿರ್ತದೆ. ಇಮ್ಯಾಜಿನೇಷನ್ ಮತ್ತೆ ಫಾರ್ಸೈಟೆಡ್ನೆಸ್, ಅಂದ್ರೆ ಕಲ್ಪನೆ ಮತ್ತೆ ಮುಂದೆ ಏನಾಗ್ಬೋದು ಅನ್ನೋದನ್ನ ಯೋಚಿಸುವಂತ ಒಂದು ಗುಣ.
ಇಮ್ಯಾಜಿನೇಷನ್ ಯಾವಾಗಲೂ ವರದಿಗಾರನಿಗೆ ಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ವಿಶೇಷ ವರದಿಗಳನ್ನ ತಯಾರಿಸಬೇಕು. ವಿಶೇಷ ವರದಿಗಳನ್ನ ತಯಾರಿಸಬೇಕು ಅಂತಾದ್ರೆ ಅವನಿಗೆ ಬೇರೆ ಬೇರೆ ರೀತಿಯ ಕಲ್ಪನೆ ಬೇಕು. ಒಂದು ಘಟನೆ ನಡೆದಾಗ ಅದು ಹೀಗಿರ್ಬೋದಾ, ಹಾಗಿರ್ಬೋದಾ, ಅವರ ಪಾತ್ರ ಇರ್ಬೋದಾ, ಅದಕ್ಕೂ ಇದಕ್ಕೂ ಯಾವ್ದಾದ್ರು ಸಂಬಂಧ ಇರ್ಬೋದಾ, ಈ ರೀತಿ ಹಗರಣಗಳನ್ನಿರುವಾಗ ಹಗರಣಗಳು ಯಾವುದೋ ಒಂದು ಘಟನೆ ಆಗಿರ್ತದೆ ಕೆಲವು ದಿನಗಳ ಹಿಂದೆ, ಅದಕ್ಕೂ ಇದಕ್ಕೂ ಏನಾದರೂ ಘಟನೆ ಸಂಬಂಧ ಇರ್ಬೋದಾ, ಅವರ ಪಾತ್ರ ಇರ್ಬೋದಾ, ಜನರ ಮಾತನ್ನ ಸೂಕ್ಷ್ಮವಾಗಿ ಗ್ರಹಿಸಿ ನಾವು ಅದರ ಬಗ್ಗೆ ಕಲ್ಪನೆಯನ್ನ ಮಾಡ್ಕೊಳ್ತಾ ಹೋದಾಗ ಅದರಲ್ಲಿ ಒಂದು ದೊಡ್ಡ ವಿಶೇಷವಾದ ಸ್ಟೋರಿ ಸಿಗ್ಬೋದು. ಅದನ್ನ ಬಿಟ್ಟು ನಾವು ಯಾವುದೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳದೆ ಏನಿದೆ ಅದನ್ನ ಮಾತ್ರ ಬರ್ಕೊಳ್ತಾ ಹೋದ್ರೆ ನಮಗೆ ವಿಶೇಷವಾದ ವರದಿಗಳನ್ನ ಮಾಡ್ಲಿಕ್ಕೂ ಸಾಧ್ಯವಾಗುವುದಿಲ್ಲ. ಒಬ್ಬ ವರದಿಗಾರನಾಗಿ ಹೆಚ್ಚಿನ ಸಾಧನೆಯನ್ನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಸೈಟೆಡ್ನೆಸ್ ಅಂತಂದ್ರೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡುವ ಒಂದು ಗುಣ. ಅಂದ್ರೆ ಒಂದು ಆ ಘಟನೆ ಆಗ್ತಿದ್ರೆ ಮುಂದೆ ಏನಾಗ್ಬೋದು, ಒಂದು ಚುನಾವಣೆ ಆಗ್ತದೆ, ಚುನಾವಣೆ ಆದ ನಂತರ ಈ ಸರ್ಕಾರ ಬಂದಾಗ ಏನೆಲ್ಲ ಆಗ್ಬೋದು, ಒಂದು ಬಜೆಟ್ ಬಂದ್ರೆ ಬಜೆಟ್ನ ಮುಂದಿನ ಪರಿಣಾಮ ಏನಾಗ್ಬೋದು, ಅದೆಲ್ಲ ಬಿಡಿ. ಒಂದು ಕ್ರೈಮ್ ಇನ್ಸಿಡೆಂಟ್ ಆಗ್ತದೆ, ಕ್ರೈಮ್ ಇನ್ಸಿಡೆಂಟ್ ಆದಾಗ ಅದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ತನಿಖೆ ವೇಗವನ್ನ ನೋಡಿ ಏನಾಗ್ಬೋದು, ಮುಂದೆ ಯಾರಿಗೆ ಶಿಕ್ಷೆ ಆಗ್ಬೋದು, ಈ ರೀತಿ ಎಲ್ಲದರಲ್ಲೂ ಕೂಡ ಮುಂದೆ ಏನಾಗ್ಬೋದು ಅನ್ನುವಂಥದ್ದು ನಮಗೆ ಯೋಚನೆ ಬರಬೇಕು. ಈಗ ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಚನೆ ಮಾಡೋದಾದ್ರೆ ದೇಶಗಳ ನಡುವೆ ಭಾರತ ಚೀನಾದ ಮಧ್ಯೆ ಒಂದು ಬಿಗುವಿನ ವಾತಾವರಣ ಮೂಡಿದೆ. ಒಂದು ವೇಳೆ ಯುದ್ಧ ಆದ್ರೆ ಏನಾಗ್ಬೋದು, ಯಾವ ದೇಶಕ್ಕೆ ನಷ್ಟ ಆಗ್ಬೋದು, ಈ ರೀತಿ ಎಲ್ಲ ಕಲ್ಪನೆಗಳು ಒಬ್ಬ ವರದಿಗಾರನಿಗೆ ಇರಬೇಕಾಗ್ತದೆ. ಇದರಲ್ಲಿ ಅವನಿಗೆ ಫಾರ್ ಸೈಟೆಡ್ನೆಸ್ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಪ್ರೊಸೆಸ್, ಇದೊಂದು ಮುಖ್ಯವಾದ ಪ್ರಕ್ರಿಯೆ. ಮತ್ತೆ ಅಲ್ಲಿ ಸಂಬಂಧಪಟ್ಟ ಜನರು ಯಾರು ಅನ್ನೋದನ್ನ ಅವನಿಗೆ ಮೊದಲೇ ಕಂಡುಕೊಳ್ಳಲಿಕ್ಕೆ ಹೆಲ್ಪ್ ಆಗ್ತದೆ, ಸಹಾಯ ಆಗ್ತದೆ. ಇದರಿಂದ ಅವನು ತನ್ನ ನ್ಯೂಸ್ ಸೋರ್ಸ್, ಸುದ್ದಿಯ ಮೂಲಗಳನ್ನ ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಕ್ಯೂರಿಯಾಸಿಟಿ, ಇಮ್ಯಾಜಿನೇಷನ್, ಫಾರ್ ಸೈಟೆಡ್ನೆಸ್ ಅನ್ನುವಂಥದ್ದು ವರದಿಗಾರನಿಗೆ ತುಂಬಾ ಮುಖ್ಯ ಆಗಿರ್ತದೆ. ಇಂಟಗ್ರಿಟಿ ಅಂತ ಹೇಳಿದ್ರೆ ಒಂದು ವರದಿಗಾರನಿಗೆ ಯಾವತ್ತೂ ಕೂಡ ಒಂದು ರೀತಿಯ ನಿಯತ್ತಿರಬೇಕು. ಅಂದ್ರೆ ತನ್ನ ಸಂಸ್ಥೆಗೆ, ತಾನು ದುಡಿಯುವ ಸಂಸ್ಥೆಗೆ ಕೆಲಸ ಮಾಡ್ತಾ ಇರುವಾಗ ಅವನು ನಿಯತ್ತಾಗಿ ದುಡಿಬೇಕಾಗ್ತದೆ. ತನ್ನ ಹಾದಿಯಿಂದ ಹೊರಗೆ ಹೋಗಬಾರದು. ಅಂದ್ರೆ ಸ್ಟ್ರಿಕ್ಟ್ ಟು ದ ಕೋಡ್ ಆಫ್ ಎಥಿಕ್ಸ್ ಅಂತ. ಅಂದ್ರೆ ಜರ್ನಲಿಸ್ಟ್ ಆಗಿ ಕೆಲವು ಎಥಿಕ್ಸ್ ಇದೆ. ಏನು ಅಂತ ಹೇಳಿದ್ರೆ ಒಬ್ಬ ಮಾನವೀಯತೆ ಇರಬೇಕು. ಅದು ವರದಿ ಮಾಡುವಾಗ ಒಬ್ಬ ಮನುಷ್ಯನಿಗೆ ಯಾವುದೇ ಅವನಿಗೆ ಭವಿಷ್ಯದಲ್ಲಿ ಹಾಳಾಗದಂತೆ ಈಗ ಏಡ್ಸ್ ರೋಗಿಯನ್ನ ತೋರಿಸುವಂಥದ್ದು ಅಥವಾ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳ ಹೆಸರನ್ನ ಬರೆಯೋದು, ಅವರ ಫೋಟೋವನ್ನ ಹಾಕೋದು, ಈ ರೀತಿ ಇದನ್ನೆಲ್ಲ ಮಾಡಬಾರದು. ಇಂಥ ಕೆಲವು ಎಥಿಕ್ಸ್ ಇದೆ. ಮತ್ತೆ ಲಂಚವನ್ನು ತೆಗೆದುಕೊಳ್ಬಾರದು. ಲಂಚವನ್ನು ಆಫರ್ ಮಾಡಿದ್ರೆ ಯಾವುದೇ ಹೆದರದೆ ಅವರ ಬಗ್ಗೆ ಬರಿಬೇಕು. ಈ ರೀತಿ ಎಲ್ಲ ಕೆಲವು ಒಂದು ಬೇಸಿಕ್ ಆದ ಕೆಲವು ಅವನ ಕರ್ತವ್ಯಗಳಿರ್ತವೆ. ಇದನ್ನ ಯಾವತ್ತೂ ಕೂಡ ಒಬ್ಬ ವರದಿಗಾರ ಮರಿಬಾರದು. ತನ್ನ ಹಾದಿಯನ್ನ ಬಿಟ್ಟು ಬೇರೆ ಕಡೆಗೆ ಹೋಗಬಾರದು. ಮತ್ತೆ ದಿಸ್ ಹ್ಯೂಮನ್ ಕ್ವಾಲಿಟಿ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ಅದು ಮಾನವೀಯ ಗುಣ ಆಗಿರ್ತದೆ, ಮಾನವೀಯ ಕರ್ತವ್ಯ ಆಗಿರ್ತದೆ. ಏನಂತ ಹೇಳಿದ್ರೆ ಈಗ ಹೆಚ್ಚಿನ ಸಲ ವರದಿಗಾರರು ಏನಾಗ್ತದೆ, ಅವರಿಗೆ ಲಂಚದ ಆಮಿಷವನ್ನು ಕೊಡ್ತಾರೆ, ಅವರಿಗೆ ಬೆದರಿಕೆಯನ್ನ ಹಾಕ್ತಾರೆ. ಬೇರೆ ನಮ್ಮ ಕೆಲಸಗಳಿಗೆ, ವೃತ್ತಿಗೆ ಹೋಲಿಸಿದ್ರೆ ಇಂಥ ಒಂದು ಸಮಸ್ಯೆಗಳು ಬರೋದು ವರದಿಗಾರನಿಗೆ ಜಾಸ್ತಿ. ಇಂಥ ಸಂದರ್ಭದಲ್ಲಿ ಅವನು ಕೂಡ ಹೆದರದೆ ತನ್ನ ಕೆಲಸವನ್ನ ಮಾಡಬೇಕು. ಯಾವುದೇ ಆಸೆಗೆ ಮಣಿಯದೆ ತನ್ನ ಕೆಲಸವನ್ನ ಮಾಡ್ತಾ ಹೋಗ್ಬೇಕಾಗ್ತದೆ. ಮತ್ತೆ ಸುದ್ದಿಯ ಮೂಲಗಳನ್ನ ತುಂಬಾ ಅಮೂಲ್ಯ ಒಬ್ಬ ವರದಿಗಾರನಿಗೆ. ಯಾಕೆಂತ ಹೇಳಿದ್ರೆ ಅವನ ಸುದ್ದಿಯ ಮೂಲ ಇಲ್ಲದಿದ್ರೆ ಅವರು ವಿಶೇಷವಾದ ವರದಿಯನ್ನೇ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಅವನು ಹೆಚ್ಚು ಸುದ್ದಿಯ ಮೂಲಗಳನ್ನ ಹೆಚ್ಚು ಜನರ ಸಂಪರ್ಕವನ್ನ ಬೆಳೆಸ್ಕೊಳ್ಬೇಕು. ಈ ಮೂಲಕ ಸುದ್ದಿಯ ಮೂಲಗಳನ್ನ ಬೆಳೆಸ್ತಾ ಹೋಗ್ಬೇಕು. ಆ ಸುದ್ದಿಯ ಮೂಲಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ ಅವರ ಜೊತೆ ನಿರಂತರವಾಗಿ ಇವರು ಸಂಪರ್ಕದಲ್ಲಿರ್ಬೇಕು. ಸೊ ದ್ಯಾಟ್ ಅವರು ಇವರ ಮೇಲೆ ಒಂದು ನಂಬಿಕೆಯನ್ನ ಇಟ್ಟು ವಿಷಯಗಳನ್ನ ಹೇಳಬೇಕಾಗಬೇಕು. ಹಾಗಾಗಿ ಇಬ್ರು ಕೂಡ ಸುದ್ದಿಯ ಮೂಲಗಳನ್ನು ನಂಬಬೇಕು. ಅವರ ಸುದ್ದಿಯ ಮೂಲಗಳು ಯಾರಿರ್ತಾರೆ, ವ್ಯಕ್ತಿಗಳು ಯಾರಿರ್ತಾರೆ, ಅವರು ಕೂಡ ನಂಬಿಕೆಯಿಂದ ವಿಷಯಗಳನ್ನ ಹೇಳುವಂತೆ ಇರ್ಬೇಕಾಗ್ತದೆ. ಮತ್ತೆ ಇದು ಸಹಜವಾಗಿ ಸುದ್ದಿ ಸಂಗ್ರಹದಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸ್ತದೆ. ಒಬ್ಬ ಸುದ್ದಿಯ ಮೂಲಗಳು ಹೆಚ್ಚು ಇಲ್ಲದ ವರದಿಗಾರ ಹೆಚ್ಚು ಸಾಧನೆಯನ್ನ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಮಾಡ್ತೀರಿ, ಬೈಲೈನ್ ಸ್ಟೋರಿಗಳನ್ನ ಮಾಡ್ತೀರಿ ಅಂತಾದಾಗ ಇಂಥ ಸುದ್ದಿ ಮೂಲಗಳ ಸಹಕಾರ ಇಲ್ಲದೆ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ.
ಈ ರೀತಿ ವರದಿಗಾರನಿಗೆ ಕೆಲವು ಬೇಸಿಕ್ ಮುಖ್ಯವಾದ ಗುಣಲಕ್ಷಣಗಳು ಬೇಕಿರುತ್ತವೆ. ಇದು ವರದಿಯನ್ನ ತಪ್ಪಿಲ್ಲದೆ ಮಾಡುವುದರ ಜೊತೆಗೆ ವಿಶೇಷ ವರದಿಗಳನ್ನ ತಯಾರಿಸಲಿಕ್ಕೆ ಅವನಿಗೆ ಯಾವಾಗಲೂ ಸಹಾಯ ಆಗ್ತದೆ. ಇನ್ನೊಂದು ವಿಷಯದ ಜೊತೆ ಮತ್ತೊಮ್ಮೆ ಭೇಟಿ ಆಗ್ತೇನೆ.